ನಾಲ್ಸಾದವರ ಸೂಚನೆ ಪ್ರಕಾರ ಲೋಕ್ ಅದಾಲತ್ ನಡೀತಾ ಇದೆ. ಅದರಂತೆ ನಮ್ಮ ಕರ್ನಾಟಕದಲ್ಲೂ ಹೈಕೋರ್ಟ್ ಸೇರಿದಂತೆ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಜನತಾ ನ್ಯಾಯಾಲಯ ಕಾರ್ಯಕ್ರಮ ನಡೀತಾ ಇದೆ. ಹಿಂದಿನ ಲೋಕ್ ಅದಾಲತ್ ಸಂದರ್ಭದಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಬೆಂಗಳೂರು ನಗರ ನ್ಯಾಯಾಲಯಗಳಲ್ಲಿ ನಾವು ಒಟ್ಟು ಪೆಂಡಿಂಗ್ ಇರೋ ಕೇಸಸ್ಗಳಲ್ಲಿ 26,353 ಕೇಸಸ್ಗಳನ್ನು ಮತ್ತು ಪ್ರೀ ಲಿಟಿಗೇಷನ್ ಕೇಸಸ್ 3,66,241 ಕೇಸ್ಗಳನ್ನು, ಹೀಗೆ ಒಟ್ಟು 3,92,594 ಕೇಸ್ಗಳನ್ನು ತೀರ್ಮಾನ ಮಾಡಿದ್ದೆವು. ನಿಮಗೆ ತಿಳಿದಿರುವಂತೆ ಪೆಂಡಿಂಗ್ ಕೇಸಸ್ಸಲ್ಲಿ ಕಾಂಪೌಂಡೇಬಲ್ ಕೇಸಸ್ಸು, ಚೆಕ್ ಬೌನ್ಸ್ ಕೇಸಸ್ಸು, ಹಣ ರಿಕವರಿ, ಬ್ಯಾಂಕ್ ಕೇಸಸ್ಸು, ಅಪಘಾತ ಪರಿಹಾರಕ್ಕೆ ಸಂಬಂಧಪಟ್ಟ ಅರ್ಜಿಗಳು, ಕಾರ್ಮಿಕರ ಪರಿಹಾರ ಕಾಯ್ದೆ ಅಡಿ ಸಲ್ಲಿಸಿರುವ ಅರ್ಜಿಗಳು, ಲೇಬರ್ ಡಿಸ್ಪ್ಯೂಟ್ಸ್, ಎಲೆಕ್ಟ್ರಿಸಿಟಿ ಆ್ಯಕ್ಟಲ್ಲಿ ದಾಖಲಾಗುವ ಪ್ರಕರಣಗಳು, ವಾಟರ್ ಬಿಲ್ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು, MMRD ಕಾಯ್ದೆಯಲ್ಲಿ ಕೂಡ ದಾಖಲಾಗುವ ಪ್ರಕರಣಗಳು, ವೈವಾಹಿಕ ಸಂಬಂಧಕ್ಕೆ ಸಂಬಂಧಿಸಿದ ಪ್ರಕರಣಗಳು, ಭೂಸ್ವಾಧೀನ ಕಾಯ್ದೆಗೆ ದಾಖಲಾದ ಪ್ರಕರಣಗಳು, ಸರ್ವಿಸ್ ಮ್ಯಾಟರ್ಸ್ಗಳು, ಕಂದಾಯ ಕೇಸ್ಗಳು ಮತ್ತು ನ್ಯಾಯಾಲಯದಲ್ಲಿ ದಾಖಲಾಗುವ ಎಲ್ಲ ಸಿವಿಲ್ ನ್ಯಾಯಾಲಯಗಳು ಈ ರಾಜಿ ಪ್ರಕ್ರಿಯೆಯಲ್ಲಿ ಒಳಪಡಿಸಲಿಕ್ಕೆ ಅವಕಾಶ ಇದೆ. ಮತ್ತು ಆ ಪ್ರಕರಣಗಳಲ್ಲಿ ನಾವು ಪಕ್ಷಕಾರರನ್ನು ಈ ಜನತಾ ನ್ಯಾಯಾಲಯದ ಪ್ರಕ್ರಿಯೆಗೆ ಒಳಪಡಿಸಿ ಅವರ ಸ್ವಇಚ್ಛೆಯಿಂದ ಈ ರಾಜಿ ಪ್ರಕರಣಕ್ಕೆ ಒಪ್ಪಿ ಪ್ರಕರಣಗಳನ್ನು ತೀರ್ಮಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆವು. ಅದರ ಪರಿಣಾಮವಾಗಿ ಹಿಂದಿನ ಬಾರಿ ಒಟ್ಟು ಪೆಂಡಿಂಗ್ ಇರೋ ಕೇಸಸಲ್ಲಿ 26,353 ಕೇಸ್ಗಳು ತೀರ್ಮಾನ ಆಗಿದೆ. ಅದೇ ರೀತಿಯಾಗಿ ಈಗ ಡಿಸೆಂಬರ್ 14ನೇ ತಾರೀಕು 2ನೇ ಶನಿವಾರ ಏನು ಬೃಹತ್ ಲೋಕ್ ಅದಾಲತ್ ನಡೀತಾ ಇದೆ, ಅದರಲ್ಲಿ ಕೂಡ ಈ ಕಕ್ಷಿದಾರರು ನ್ಯಾಯಾಲಯದಲ್ಲಿ ಮುಖ್ಯವಾಗಿ ನಾವು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತು ಕೊಡ್ತೀವಿ. ಸೊ ದ್ಯಾಟ್ ಪಕ್ಷಗಾರರಿಗೆ ಅವರ ಪ್ರಕರಣ ಶೀಘ್ರ ತೀರ್ಮಾನದ ಜೊತೆಗೆ ನ್ಯಾಯಾಲಯದಲ್ಲಿ ಕೂಡ ಬೇರೆ ಪ್ರಕರಣಗಳಿಗೆ ನಡೆಸಲಿಕ್ಕೆ ಅವಕಾಶ ಆಗುವ ಸಂದರ್ಭ ಬರುತ್ತೆ. ಆದ್ದರಿಂದಾಗಿ ಈ ಜನತಾ ನ್ಯಾಯಾಲಯ ಲೋಕ್ ಅದಾಲತ್ ಮೂಲಕ ಪ್ರಕರಣದ ತೀರ್ಮಾನಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುವ ಮೂಲಕ ಅವರು ಇದನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ನೀವೆಲ್ಲ ಸಹಕರಿಸಬೇಕಂತ ಮೊದಲನೇದಾಗಿ ನಿಮ್ಮನ್ನೆಲ್ಲ ಕೋರಿಕೊಳ್ತಾ ಇದ್ದೀನಿ. ಇನ್ನೊಂದು, ಲೋಕ್ ಅದಾಲತ್ ವಿಚಾರ ಬಿಟ್ಟು ನಮ್ಮ ಲೀಗಲ್ ಸರ್ವಿಸಸ್ ಅಥಾರಿಟಿ ಕಡೆಯಿಂದ ಈಗೊಂದು ಹೊಸ ವ್ಯವಸ್ಥೆ ಬಂದಿದೆ. ಹೊಸ ವ್ಯವಸ್ಥೆ ಅಂತ ಹೇಳಿದರೆ, ಜೈಲಲ್ಲಿ ಇರೋ ಅಪರಾಧಿಗಳಿಗೆ ಅಥವಾ ಏನು ಆರೋಪಿಗಳಿಗೆ ಕಾನೂನಿನ ಸೇವೆಯನ್ನು ಒದಗಿಸೋದು. ಅದಕ್ಕೀಗ ಲೀಗಲ್ ಏಡ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದಕ್ಕೆ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ ಕಡೆಯಿಂದ ನಾವು ಪ್ಯಾನಲ್ ಮಾಡಿ ಅಡ್ವೊಕೇಟ್ಸ್ ನೇಮಕ ಮಾಡ್ತಾರೆ. ಅವರ ಮೂಲಕ ಯಾವ ವ್ಯಕ್ತಿ ಜೈಲಲ್ಲಿ ಇರ್ತಾರೆ ಮತ್ತು ಅವರಿಗೆ ವಕೀಲರನ್ನು ನೇಮಿಸ್ಕೊಂಡು ಕೇಸ್ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬಡತನ ಕಾರಣ ಇರ್ಬೋದು, ತಿಳುವಳಿಕೆ ಕೊರತೆ ಕಾರಣದಿಂದ ಆಗ್ಬೋದು, ಅಥವಾ ಯಾರೋ ರಿಲೇಟಿವ್ಸು ಅಥವಾ ಅವರನ್ನು ಜವಾಬ್ದಾರಿ ತಗೊಳ್ಳೋರು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅವರದನ್ನು ಕೋರ್ಟ್ ಗಮನಕ್ಕೆ ತಂದರೆ ಅಂಥವರಿಗೆ ನಾವು ಈ ಲೀಗಲ್ ಏಡ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಅವರಿಗೆ ವಕೀಲರ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ವಕೀಲರನ್ನು ನೇಮಿಸಿ ಅವರ ಕೇಸಸನ್ನು ಆದಷ್ಟು ಶೀಘ್ರವಾಗಿ ತೀರ್ಮಾನ ಮಾಡಲಿಕ್ಕೆ ಮತ್ತು ಮುಖ್ಯವಾಗಿ ಆ ಕೇಸ್ ನಡೆಯೋ ಸಂದರ್ಭದಲ್ಲಿ ಅವರಿಗೆ ಕಾನೂನಿನ ಪ್ರಕಾರ ಏನೆಲ್ಲ ಅಧಿಕಾರ ಇದೆ ಅದನ್ನು ಬಳಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋ ಒಂದು ವ್ಯವಸ್ಥೆ ಕೂಡ ಇದೆ. ಈ ವಿಚಾರದ ಕೂಡ ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ತಾ ಇದ್ದೀನಿ.
ಅದ್ರ ಜೊತೆಗೆ ಆ ಲೀಗಲ್ ಏಡ್ ಸರ್ವಿಸಸ್ ತೊಗೊಳ್ಳೋ ಬಗ್ಗೆ ಒಂದು ಟೋಲ್ ಫ್ರೀ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ. ಅದು 15100 15100. ಇದು ನಾಲ್ಸಾ ಮೂಲಕ ಮ್ಯಾನೇಜ್ ಆಗ್ತಾ ಇರೋಂಥ ಹೆಲ್ಪ್ಲೈನ್. ಯಾವ ಭಾಷೆಯಲ್ಲಿ ಕೂಡ ಅದನ್ನು ಸಂಪರ್ಕ ಮಾಡಬಹುದು. ಅದು ಯಾವುದೇ ದೇಶದ ಅಥವಾ ಯಾವುದೇ ರಾಜ್ಯದ ಯಾವುದೇ ಭಾಗದಿಂದ ಮಾಡಿದರೂ ಅವರಿಗೆ, ಅಂದರೆ ಯಾರು ಸಂಪರ್ಕ ಮಾಡ್ತಾರೆ ಅವ್ರ ಭಾಷೆಯಲ್ಲಿ ಅದನ್ನು ಅವರಿಗೆ ಬೇಕಾದ ಸಹಾಯ ಮತ್ತು ಯಾವ ರೀತಿ ಅವರು ಅದನ್ನು ಪ್ರೊಸೀಡ್ ಆಗಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅದನ್ನು ಕೂಡ ಸಾರ್ವಜನಿಕರು ಬಳಸ್ಕೋಬೋದು. ಮೀಡಿಯಾ ನೆಟ್ವರ್ಕ್.